ಕಿತ್ತೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಹಬೀಬ್ ಶಿಲೇದಾರ್ ಮಾತನಾಡಿ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ 2023ರಲ್ಲಿ ಎಂಎಲ್ಎ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಕಾಂಕ್ಷಿ ಕೂಡ ಆಗಿದೆ. ಅನಿವಾರ್ಯ ಕಾರಣಾಂತರಗಳಿಂದ ಟಿಕೆಟ್ ಕೈತಪ್ಪಿತ್ತು. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕರಾದ ಮೊನ್ನೆ ನಡೆದ ಕಾದ್ರೋಳಿ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಸಭೆಯಲ್ಲಿ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ನನ್ನ ಬಗ್ಗೆ ಹಾಗೂ ನನ್ನ ಸ್ವಾಭಿಮಾನದ ಬಗ್ಗೆ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಸಂಪೂರ್ಣವಾಗಿ ಈ ಒಂದು ಸಭೆಯಲ್ಲಿ ಸ್ಪಷ್ಟೀಕರಣ ನೀಡುತ್ತೇನೆ ಎಂದು ಹೇಳಿದ್ದಾರೆ ಹಾಗೂ ಸಂಪೂರ್ಣವಾದ ವಿವರವನ್ನ ಕೂಡ ಈ ಸಭೆಗೆ ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ಹಿರಿಯ ಹಾಗೂ ಯುವ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹುಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ಕಿತ್ತೂರು. ಅವ್ರನ್ನ ಹೊಗಳೋದು ಹಿಂದ ಅವ್ರನ್ನ ಬೈಯೋದು ಆ ಚಟ ನಮಗಿಲ್ಲ. ನಾವು ಏನಿದ್ರು ತಪ್ಪ ತಡೆಯೋದಿಲ್ಲ, ನೇರವಾಗಿ ಮಾತಾಡ್ತೀವಿ. ನಾವು ಇನ್ನೊಮ್ಮೆ ಹೇಳ್ತೇನೆ, ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹಿತದೃಷ್ಟಿ, ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿ ಇಟ್ಟುಕೊಂಡ ಇನ್ಮೇಲೆ ಹೇಳಿಕೆ ಕೊಡ್ರಿ, ಭಟ್ರು ಕೊಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರೋಣ, ಮತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮಾಡೋಣ. ಎಲ್ಲಾರ ಇಂಥದ್ದು ನೀವು ಒಪ್ಪಂದ ಚಾಲೆಂಜ್ ಮಾಡಿ ಮೇಲೆ ನಿನ್ನ ಬಂಡವಾಳ ನೋಡೇ ಬಿಡೋಣ ಅಂತಂದ್ರೆ ಅದನ್ನು ನಮ್ಮ ಕಾರ್ಯಕರ್ತರು ಸ್ವೀಕಾರ ಮಾಡಿದ್ವಿ. ಬರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ತೋರಿಸ್ತೀವಿ, ಆಮೇಲೆ ಬರುವಂಥ ವಿಧಾನಸಭಾ ಚುನಾವಣೆಗೂ ತೋರಿಸ್ತೀವಿ. ದಯವಿಟ್ಟು ಅದನ್ನ ಮಾಡಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ನಿಮ್ಮ ಹತ್ರ ವಿನಂತಿ ಮಾಡ್ಕೊತೀವಿ. ಹೊತ್ತಾಗೆ ನಾವು ಜನ ಬಯಸ್ತಾ ಇನ್ನು ಮಟ್ಟ 28-30 ವರ್ಷ ನಾವು ಕಾಂಗ್ರೆಸ್ ಆಗಿದ್ದ ಕ್ಷುಲ್ಲಕವಾದಂಥ ಒಂದು ಅಧಿಕಾರ ನಾವು ಬಯಸಿಲ್ಲ. ನಾವು ಕೋವಿಡ್ಗಳು ದುಡಿದ್ದೇವೆ, ಫ್ಲಡ್ದಾಗ ದುಡಿದ್ದೇವೆ. ಒಬ್ಬ ಬಡದು ಮನುಷ್ಯನ, ಯಾವುದೇ ಅಧಿಕಾರ ಇಲ್ಲಂತ ಮನುಷ್ಯನ. ಇವತ್ತು ಎಲ್ಲೂ ಬಂಡಾಯದ ಬಗ್ಗೆ ನಾವು ಎಲ್ಲೂ ಮಾತನಾಡಲ್ಲ. ಎಲ್ಲಾರ ಮಾತನಾಡಿದ್ರೆ ಎಲ್ಲಾರ ವಿಡಿಯೋ ಕ್ಲಿಪ್ ಇದ್ದರೆ ನೀವು ಪ್ರದರ್ಶನ ಮಾಡ್ಬೋದು. ಅದು ಬಿಟ್ಕೊಂಡು ನೀವು ಏನು ಕೇಂದ್ರ ನೀವು ಸಣ್ಣ ಮಕ್ಕಳಿಗೆ ಉತ್ತರ ಕೊಡ್ತೀರಿ ಅಂತಂದ್ರೆ ಸಣ್ಣವ್ರು ನೀವು ಆಗ್ತೀರಿ, ಹೊತ್ತಾಗಿ ಸಣ್ಣವ್ರು ನಾವಾಗಲ್ಲ ಅಂತೇಳಿ ಈ ಮೂಲಕ ಪತ್ರಿಕೆಗಳ ಮುಖಾಂತರ ಹೇಳ್ತೀನಿ. ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಟುಕೊಂಡು, ಪ್ರೀತಿ ಇಟ್ಟುಕೊಂಡು ಎಷ್ಟು ಜನ ನನ್ನ ಜೊತೆ ಅದೇ ರೀ. ದಯವಿಟ್ಟು ಇಂಥ ಹೇಳಿಕೆ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಕಾಂಗ್ರೆಸ್ ಪಕ್ಷ ಯಾರ ಮನೆ ಆಸ್ತಿ ಅಲ್ಲ. ಒಂದು ಹೇಳಿ ನಿಮ್ಮ ಮೇಲೆ ಏನರ ಗೌರವ, ನಿಮ್ಗೆ ಏನರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಗೌರವ ಇದ್ರು. ನಿಮ್ಮ ಮನೆಯಾಗಿದ್ದಂಥ KPCC ಮೆಂಬರನ್ನ ನಮ್ಮ ಹಿಂದೂ ಸಮುದಾಯದ ಒಬ್ಬ ನಾಯಕರಿಗೆ KPCC ಹುದ್ದೆಯನ್ನು ನೀವು ಕೊಡ್ರಿ. ನಿಮ್ಮ ಮನೆಯಾಗ ನೀವು ಇವತ್ತು ಗೌರ್ಮೆಂಟ್ ನಾಮಿನೇಟ್ಗಳನ್ನ ಇಟ್ಕೊಂಡಿರಿ. ನಿಮ್ಮ ಮನೆಯಾಗ ನೀವು ಇವತ್ತು DCC ಬ್ಯಾಂಕ್ ಡೈರೆಕ್ಟರ್ಗಳು ನೀವು ಆಗಿದ್ದೀರಿ, ಶಾಸಕರು ನೀವಾಗತ್ತಿದ್ದೀರಿ. ಉಳ್ದಾರ ನಾವೇನು ಮಾಡ್ಬೇಕ್ರಿ? ಉಳ್ದಾರ ಪಕ್ಷಕ್ಕಾಗಿ ದುಡ್ದಂಥ ಇವತ್ತು 16 ವರ್ಷ ಗಂಟೆ ದುಡ್ದಂಥ ಅವ್ರೇನು ಮಾಡ್ಬೇಕು? ಅದಕ್ಕೆ ಸಾಮಾಜಿಕ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ತೀವಿ. ಸಾಮಾಜಿಕ ನ್ಯಾಯದ ಅಡಿಯೊಳಗೆ ಹಿಂದುಳಿದವರವರೆಗೆ, ಅಲ್ಪಸಂಖ್ಯಾತರಿಗೆ, ಅಹಿಂದ ಸಮುದಾಯಕ್ಕೆ, ನಮ್ಮ ಮುಸಲ್ಮಾನ ಸಮುದಾಯಕ್ಕೆ ನೀವೆಲ್ಲ ಮುಂದೆ ಬರುವಂಥ ಗೌರವಿಸಿದ್ರೆ ನಿಮಗೂ ಒಳ್ಳೆಯದು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು. ಇನ್ನು ಮೇಲೆ ಬ್ಲಾಕ್ ಅಧ್ಯಕ್ಷರು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ ಅಂತಂದ್ರೆ ನಾವು ಹೈಕಮಾಂಡ್ ಬರುವಂಥ ದಿನದೊಳಗೆ ನಿಮ್ಮ ಮೇಲೆ ದೂರ ಕೊಡಬೇಕಾಗತ್ತಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಟ್ಟು ದಯಮಾಡಿ ವಿನಂತಿ ಮಾಡಿಕೊಂಡು, ನಾವು ಎಲ್ಲೇ ಆದಂಥ ನನ್ನ ಹೇಳಿಕೆ ಒಳಗೆ ನಾವು ಬಂಡಾಯ ಅನ್ನುವಂಥ ಶಬ್ದ ನಾವು ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ, ಎಲ್ಲಿಯೂ ಕೂಡ ಮಾಡಿಲ್ಲ. ಬಂಡಾಯ ಅನ್ನೋ ಶಬ್ದನ ನೋಡಬಿಡೋಣ ಅನ್ನುವಂಥದ್ದನ್ನು ನೀವು ಒಪ್ಪಂದಾಗಿ ನಮ್ಮ ಜೊತೆ ನೀವು ಮಾತಾಡಿದಿರಿ. ಇದನ್ನು ಬರುವಂಥ ದಿನದೊಳಗೆ ನೀವು ಬಯಸಿದ್ರೆ, ನನ್ನ ಜನ ಬಯಸಿದ್ರೆ ಅದಕ್ಕೆ ಆ ಬಂಡವಾಳ ಶಕ್ತಿ ತೋರ್ಸಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ಈ ಮೂಲಕ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜನ ನನ್ನ ಅಭಿಮಾನಿಗಳು ಎಂದು ಹೇಳ್ತಾರಲ್ಲ, ನನ್ನ ನೆಚ್ಚಿನ ನಾಯಕರು ಎಂದು ಹೇಳ್ತಾರಲ್ಲ, ಶಿಲ್ಲೇದಾರ್ ತೋರ್ಸಿ ನಿನ್ನ ಬಂಡವಾಳ ಅಂತೇಳಿ, ಅಂದ ಬಂಡವಾಳ ತೋರ್ಸಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ಬರುವಂಥ ದಿನದೊಳಗೆ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕಾ ಪಂಚಾಯತಿ ಚುನಾವಣೆ, ನೂರಾರು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಾನು ZP ಆಗ್ಬೇಕು, ನಾನು TP ಆಗ್ಬೇಕು, ಎಷ್ಟು ಆದಂಥ ಕನಸುಗಳನ್ನು ಕಟ್ಟಿಕೊಂಡು ರಾತ್ರಿ ಆಗಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ಭಾಳ ಜನ ಅದ. ನಿಮ್ಮ ಹೇಳಿಕೆಯಿಂದ ನಾನೇನ್ರ ನಿಮಗೆ ಚಾಲೆಂಜ್ ಸ್ವೀಕಾರ ಮಾಡಿ ನಾನೇನ್ರ ಪಕ್ಷೇತರಾಗಿ ನಿಂತ್ಕೊಂಡು ಹೊಡೆತ ಯಾರು ಬೀಳುದು? ನನ್ನ ನೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತ ನಾಯಕರು ಹೊಡೆದು ಬೀಳ್ತಾರೆ. ನಾಳೆ ಲಕ್ಷ ಗಂಟೆ ಖರ್ಚು ಮಾಡಿ ಚುನಾವಣೆ ಮಾಡಕ್ಕೆ ಅವ್ರು ಹೊಂಟ್ರೆ ಸೋಲಾಕ ಗೆಲ್ಲಾಕ ಒಂದು ವೋಟ್ ಬೇಕು. ಒಂದು ಹೋಟ್ಲಿ ಸೋತವ್ರು ಗೆದ್ದವ್ರು ಎಷ್ಟು ರಾಜ್ಯದೊಳಗೆ ಶಾಸಕರ ಶುಗರ್ ಫ್ಯಾಕ್ಟ್ರಿ ಚುನಾವಣೆಗೆ ನಾಮಿನೇಷನ್ ಕೊಟ್ಟು ಯಾಕೆ ವಾಪಸ್ ತಗೊಂಡ ಅಂತ ಚುನಾವಣೆ ಮಾಡ್ಬೇಕಾಯ್ತಂತೀವಿ. ನಾನು ಚುನಾವಣೆ ಮಾಡ್ಬೇಕಂತೇಳಿ ನಾಮಿನೇಷನ್ ಕೊಟ್ಟಿದ್ದೆ. ಆದ್ರೆ ನಮ್ಮ ಪಕ್ಷದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರಾದಂಥ ಚಂದ್ರರಾಜ ಅಣ್ಣ ಹಟ್ಟಿಯೊಳಗೆ ನನ್ನ ಕರೆದು
ಅಣ್ಣ ನಿನ್ನಿಂದ 4 ಸೀಟ್ಗಳು ಹೊಡೆದು ಬೀಳ್ತದೆ, ನಾಳೆ 4 ಸೀಟ್ ಹೊಡೆದು ಬಿತ್ತಂದ್ರೆ ನಾಳೆ ಆಡಳಿತ ಮಾಡೋಕೆ ತೊಂದರೆ ಮಾಡ್ತಾರೆ. ನಾವು ನಿಜವಾಗಿಯೂ ನಾವು ಸರ್ಕಾರದ ಅನುದಾನಗಳು ತಂದು ಈ ಫ್ಯಾಕ್ಟ್ರಿನ ನಡೆಸ್ತೀನಿ, ದಯವಿಟ್ಟು ನಮಗೆ ಸಹಕಾರ ಕೊಡಬೇಕಂತೇಳಿ ನನ್ನ ಹತ್ರ ವಿನಂತಿ ಮಾಡ್ಕೊಂಡಾಗ ಅಂತ ಹಿರಿಯ ನಾಯಕರಿಗೆ ಗೌರವ ಕೊಟ್ಟೆ. ಇದಾದ್ಮೇಲೆ ಮುರುಕಪ್ಪ ಮರಡಿ ಅವರು, ಮುಡ್ಡಪ್ಪ ನಮ್ಮ ಸಕ್ಕರೆನವರು ಮಾಜಿ ಜಿಲ್ಲಾ ಪಂಚಾಯತ್ ನನ್ನ ಮನೆಗೆ ಬಂದು 2 ದಿವಸ ಕೂತ್ಕೊಂಡು ದಯವಿಟ್ಟು ಇದೊಂದು ಚುನಾವಣೆ ನಮಗೆ ಸಹಕಾರ ಕೊಡ್ರಿ ಅಂತಂದು, ಮುಂಬರುವ ದಿನದೊಳಗೆ ಅವಕಾಶಗಳದಾವ ನಮಗೆ ಅವಕಾಶ ಕೊಡ್ರಿ ಅಂತ ಕೇಳಿ ಆ ಉದ್ದೇಶಕ್ಕಾಗಿ ಇವರಿಂದ ನಮ್ಮ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚಂದ ನಡೀತದೆ ಅಂತೇಳಿ ಒಟ್ಟಿನ ಹೊರತಾಗಿ ನಾನೇನು ನಿನಗೆ ಅಂಜಿ ನಾನು ಹಿಂದೆ ತಕ್ಕೊಂಡಿಲ್ಲ ಅಂತೇಳಿ ನಿನಗೆ ಹೇಳ್ತೀನಿ. ನೀ ಎಲ್ಲೇ ಶಾಸಕರ ಬಾಜು ಇಟ್ಕೊಂಡು ಇಷ್ಟೆಲ್ಲ ಮಾತಾಡಿದೆಯಲ್ಲ, ಶಾಸಕರ ಬಗ್ಗೆ ನೀನು ಎಷ್ಟು ಬೈದ್ದಿ ಅನ್ನೋದಂತೆ ಅಡಿವೆ ಹೇಳೋದಾವು. ಸಮಯ ಸಂದರ್ಭ ಬಂದಾಗ ಅದನ್ನು ರಿಲೀಸ್ ಮಾಡ್ತೀನಿ. ನಾನು ತಿಳ್ಕೊಂಡು ಮಾತಾಡಕ್ಕಲಿ ಏನು ತಿಳಿದ್ಲೆ ಮಾತನಾಡಬೇಡ ಅಂತೇಳಿ ಅಲ್ಲಿ ಮೊನ್ನೆ ಆ ಫ್ಯಾಕ್ಟ್ರಿ ಬಗ್ಗೆ ಹೇಳಿಕೆ ಕೊಟ್ಟಂತ ಒಬ್ಬ ನಾಯಕಿಗೆ ಈ ಮೂಲಕ ಪತ್ರಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಹೋಳಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು. ಇವತ್ತಿನ ಕರೆದಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಗೌರವಾನ್ವಿತ ಪತ್ರಕರ್ತರಿಗೆ ಸ್ವಾಗತವನ್ನು ಬಯಸ್ತಾ, ತಮಗೆ ನಿಮ್ಮ ಪ್ರೀತಿಯ ಹಬೀಬ್ ಶಿಲೇದಾರ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಅದೇ ಪ್ರಕಾರ ನಮ್ಮ ಕಿತ್ತೂರು ಮತಕ್ಷೇತ್ರದ ವಿವಿಧ ಗ್ರಾಮದಿಂದ ಬಂದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯರಿಗೆ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಯಾಕೆ ನಾನು ಪ್ರೆಸ್ ಮೀಟ್ ಕರ್ತೇನೆ ಅಂತಂದ್ರೆ